ತಗೋಪ್ಪ ಪರವಾಗಿಲ್ಲ. ಕಿರಣ ನಿಮ್ದಾಯ್ತಾ? ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕರಿಸ್ತಾ, ಏನು ಈ ದಿನ ಮುಳಬಾಲ್ ತಾಲೂಕು ಮಿಂಗ್ಲಿ ಗ್ರಾಮ ಪಂಚಾಯತಿಯಲ್ಲಿ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯ ಕಾರ್ಯಕ್ರಮ ಇಟ್ಟಿದ್ದರು. ಇದಕ್ಕೆ ನಮ್ಮ ತಾಲೂಕಿನ ರೈತ ಬಾಂಧವರು ಹಸುವನ್ನು ತಂದು ಹಾಲು ಕರೆಯುವ ಒಂದು ಸ್ಪರ್ಧೆಯಲ್ಲಿ ಹೆಚ್ಚಿನ ಹಾಲು ಕರೆಯುವವರಿಗೆ ಒಂದು ಬಹುಮಾನವನ್ನು ಆಯೋಜಿಸಲಾಗಿತ್ತು. ಅದು ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಅಂತ ನಮ್ಮ ಮಿಂಗ್ಲಿ ಗ್ರಾಮ ಪಂಚಾಯತದ ತಾಲೂಕು ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಧರ್ ಅವರು ಮತ್ತು ಕುರುಬಳ್ಳಿ ಲಕ್ಷ್ಮೀಪತಿಯವರು ಮತ್ತು ನಿಂಗಿ ಕಿಶೋರ್ ಅವರು ಮತ್ತು ಪಶಿಯವರು ಮತ್ತು ನಾಗೇಶ್ ಅವರು ಮತ್ತು ಹಿಂಗೆ ಅನೇಕ ನಾಯಕರು ಮುಖಂಡರು ಎಲ್ಲರೂ ಸೇರಿ ಈ ಒಂದು ಸ್ಪರ್ಧೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಾವು ನೀವು ಇಲ್ಲಿ ಮಾಡಿದ್ರು ಯಾವಾಗ ಮಾಡಿದ್ರು ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಮತ್ತು ರೈತರಿಗೆ ಒಳ್ಳೆಯದಾಗತ್ತೆ ಅಂಥೇಳಿ ನಮ್ಮ ಲಕ್ಷ್ಮೀಪತಿ ಅವ್ರಿಗೆ ಹೇಳಿದೆ. ಅದೇ ಥರ ಒಂದು ಪ್ರೋಗ್ರಾಮನ್ನು ಇಟ್ಟಿದ್ದಾರೆ. ಇದಕ್ಕೆ ಎಲ್ಲ ನಮ್ಮ ರೈತರು ಬಂದು ಒಂದು ಸಹಕರಿಸಿ ಮೊದಲನೇ ಬಹುಮಾನ ಒಂದು ಹೆಣ್ಣು ಕುರುಬರಲ್ಲಿ ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಬಂದು ಬಿಕ್ನಲ್ಲಿ ಶ್ರೀನಿವಾಸ ಗೌಡರ ಒಂದು ಹಸು, ಮೂರನೇ ಬಹುಮಾನ ಬಂದು ಕೋಡಲ್ಲಿ ಅವ್ರದ್ದು. ಅದಕ್ಕೆ ಎಲ್ಲ ರೈತ ಬಾಂಧವರು ಬಂದು ಒಂದು ಸ್ಪರ್ಧೆ ಕಾರ್ಯಕ್ರಮ ಇಟ್ಟೋದಕ್ಕೆ ಒಳ್ಳೆಯ ತಾಲೂಕಿನಲ್ಲಿ ಒಳ್ಳೆಯ ಮೆಸೇಜ್ ಆಯಿತು. ಯಾಕಂದರೆ ಮುಂದಿನ ತಿಂಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಹಾಲು ಕರೆಯುವ ಸ್ಪರ್ಧೆಯನ್ನು ಮಾಡೋಣ ಅಂತ ನಾವು ಎಲ್ಲರೂ ನಮ್ಮ ಯುವಕರು ಎಲ್ಲರೂ ಕೇಳಿದಾಗ ಒಳ್ಳೆಯದಾಗತ್ತೆ ಅಂತೇಳಿ, ಅದೇ ರೀತಿ ಮುಂದಿನ ತಿಂಗಳಲ್ಲೂ ಸಹ ಇವತ್ತು ನಿನ್ನೆ ನಮ್ಮ ನೆಚ್ಚಿನ ಶಾಸಕ ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು. ಸೆಷನ್ ಇರೋದಕ್ಕ ಅವರು ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಮ್ಮನ್ನು ಕರೆಸಿ ನಾವು ಅಲ್ಲಿ ರೈತರ ಹತ್ರ ಮಾತಾಡಿ ಒಂದು ಮಾಡೋಣ, ಪ್ರೋಗ್ರಾಮ್ ಮಾಡೋಕ್ಕೆ. ಅದೇ ರೀತಿ ಹೋಬಳಿ ಮಟ್ಟದಲ್ಲಿ ಸಹ ರೈತರ ಒಂದು ಹಸುಗಳನ್ನು ಕರೆಸಿ ಹಾಲು ಕರೆಯುವ ಒಂದು ಪ್ರೋಗ್ರಾಮು ಹೋಬಳಿ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಇವತ್ತಿನ ದಿನ ನಮ್ಮ ಒಂದು ಯುವಕರಲ್ಲಿ ಒಂದು ಮನವಿ ಮಾಡ್ತೀನಿ. ಒಂದು ಬೆಂಗಳೂರಲ್ಲಿ ಒಂದು ಜಾಬ್ ಮಾಡಬೇಕಂದ್ರೆ 10,000 15,000 ಅಂದರೆ ಇದಾಗುತ್ತೆ. ಇವತ್ತಿನ ದಿನ ಒಂದು ಯುವಕರು ಒಂದು 4 ಹಸುಗಳನ್ನು ಇಟ್ಕೊಂಡ್ರೆ ಇವತ್ತು ಸುಮಾರು 40 ಲೀಟ್ರಿಂದ 50 ಲೀಟ್ರ್ ಆಗ್ಬೋದು. 50 ಲೀಟ್ರ್ ಹಾಕಿದಾಗ ಸುಮಾರು 1 ಲಕ್ಷ ರೂಪಾಯಿ ಬರುತ್ತೆ ಒಂದು ತಿಂಗಳಿಗೆ. 1 ಲಕ್ಷ ಬಂದರೆ 1 ಲಕ್ಷ ಅಂದರೆ ನಮ್ಮ ಮನೇಲಿ ನಾವಿದ್ದು, ನಮ್ಮ ಫ್ಯಾಮಿಲಿಯಲ್ಲಿದ್ದು 4 ಹಸುಗಳು ಇಟ್ಕೊಂಡು ಇಲ್ಲೇ ನಮ್ಮ ಜಮೀನಲ್ಲೇ ಒಂದು ಅದಕ್ಕೆ ಮೇವು ಹಾಕ್ಕೊಂಡು ಒಳ್ಳೆಯ ಇದಾಗುತ್ತೆ. ಯಾಕಂದರೆ ಬೆಂಗಳೂರು ಎಲ್ಲೋ ಹೋಗೋದು ಬರೋದು ಇದು ಮಾಡೋಕ್ಕಲ್ಲ. ಯೂತ್ರಲ್ಲಿ ನಮ್ಮ ಇವರು ಚಂದ್ರು ಅವರು ಮಾಡಿರೋವಂಥ ನೋಡಿದ್ರೆ ಒಂಥರ ಒಳ್ಳೆಯದಾಗುತ್ತೆ. ಇವತ್ತು ಈ ಒಂದು ಸ್ಪರ್ಧೆಯನ್ನು ನೋಡಿ ನಮ್ಮ ಚಂದ್ರು ಅವರು ಅಂತಂದರೆ, ಸರ್ ನಮ್ಮ ಭಾಗದಲ್ಲೂ ಕೂಡ ಈ ಸ್ಪರ್ಧೆಯನ್ನು ನಾವು ಮಾಡಬೇಕು ಅಂತ ಕೇಳಿದಾಗ, ನೀವು ಎಲ್ಲೇನ ಮಾಡಿ ರೈತರಿಗೆ ಒಳ್ಳೆಯ ಕೆಲಸ ಮಾಡೋದು ಎಲ್ಲೇನ ಆಗಿ ನಮ್ಮ ಜೊತೆಯಲ್ಲಿ ನಾವಿರ್ತೀವಿ ಅಂತ ಹೇಳ್ತೀನಿ. ಅದೇ ರೀತಿ ಇವತ್ತಿನ ದಿನ ಈ ಒಂದು ರೈತರ ಬಗ್ಗೆ ಒಂದು ಒಳ್ಳೆಯ ಮಾಡಿದ್ದಾರೆ. ಇವತ್ತು ಎಲ್ಲ ಊರಲ್ಲಿ ಒಂದು 20 ಲೀಟ್ರ್ ಹಾಲು ಅಂದರೆ ಒಂದು ಹಸು ಅಂದರೆ ಸುಮಾರು 4 ಅಂದರೆ ಎಷ್ಟು ಲೀಟ್ರ್ ಆಯಿತು? 80 ಲೀಟ್ರ್ ಆಯಿತು. 80 ಲೀಟ್ರ್ ಅಂದರೆ 83 24 ಒಂದು 3,000 ರೂಪಾಯಿ ಒಂದು ದಿವಸಕ್ಕೆ ಒಂದು ಟೈಮ್ಗೆ. ಈ ಥರ ಒಂದು ನಮ್ಮ ಒಳ್ಳೆಯ ಹಸುಗಳನ್ನು ಇಟ್ಕೊಂಡು ಒಳ್ಳೆಯ ಹಾಲನ್ನು ಕರೆದು ಡೈರಿಗಾಗಿ ನಮ್ಮೂರ ಡೈರಿನೂ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಡೈರಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ. ಇವತ್ತೊಂದು BMC ಏನಂದರೆ ಹಾಲು ಇಷ್ಟು ಲೀಟ್ರ್ ಬಂದ್ರೇ ಅದು ಇಕ್ಕೋದು. ಇವತ್ತು ಚಿಕ್ಕನಳ್ಳಿಯಲ್ಲಿ BMC ಇದೆ ಅಂದರೆ ಇಷ್ಟು ಬರ್ತಾ ಇದ್ದಂತೆ ಇವರಿಂದ ಇಂಥವರು ಒಂದು ಎಲ್ಲರೂ ಕೈ ಜೋಡಿಸಿದಾಗ BMC ಇಂಪ್ರೂವ್ಮೆಂಟ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಈ ಒಂಥರ ಒಂದು ಹೈನುಗಾರಿಕೆಯಲ್ಲಿ ರೈತರು ಒಳ್ಳೆಯ ಒಂದು ಒಳ್ಳೆಯ ಹಸುಗಳನ್ನು ಇಟ್ಕೊಂಡಾಗ ಅವ್ರಿಗೂ ಒಳ್ಳೆಯದು. ಅವರು ಒಂದು ಹಸು ಇಟ್ಕೊಂಡ್ರೆ ನಮ್ಮ ಮನೆಗೂ ಹಾಲು ಬೇಕು, ನಮ್ಮವರು ಡೈರಿಗೂ ಹಾಲು ಹಾಕ್ಬೋದು, ನಮ್ಮ ಮನೆಗೆ ನಮಗೂ ಒಳ್ಳೆಯದಾಗತ್ತೆ. ಈ ಥರ ಒಳ್ಳೆಯ ರೈತರು ಈ ಒಂದು ನಮ್ಮ ವ್ಯವಸಾಯದಲ್ಲಿ ನಮ್ಮ ಹಸುಗಳನ್ನು ಕೂಡ ಇಟ್ಕೊಂಡಾಗ ನಮ್ಗೆ ಒಳ್ಳೆಯದಾಗುತ್ತೆ. ರೈತರು ಯಾರ ಹತ್ರನೂ ಒಂದು ಸ್ಥಳ ಮುಡಿಯೋಷ್ಟು ಇದಿರಲ್ಲ, ಒಳ್ಳೆಯದು ಒಂದು ಮೆಸೇಜ್ ಆಗುತ್ತೆ. ಇದು ಹೋಬಳಿ ಮಟ್ಟದಲ್ಲಿ ಕೂಡ ಸಹ ತಾಲೂಕಿನಂಥ ಹೋಬಳಿ ಮಟ್ಟದಲ್ಲಿ ಕೂಡ ಈ ಒಂದು ಹಾಲು ಕರೆಯುವ ಒಂದು ಸ್ಪರ್ಧೆಯನ್ನು ಮಾಡೋಣ ಅಂತೇಳಿ ಇವತ್ತಿನ ದಿನ ಒಂದು ಬಹುಮಾನ ವಿತರಣೆ ಕೂಡ ಸಹ ಇವತ್ತು ಬಂದು ನಮ್ಮ ಬಿಕ್ನಲ್ಲಿ ಶ್ರೀನಿವಾಸ ಗೌಡ ಮಗಳಾದ ಚಂದ್ರು ಅವರಿಗೆ ಒಂದು ಮಾಡಿದ್ದೆವು. ಇದಕ್ಕೆ ಎಲ್ಲ ರೈತ ಬಾಂಧವರು ಸಹಕರಿಸಿ ಇಂಥ ಒಳ್ಳೆಯ ಒಂದು ಕೆಲಸಗಳು ಮಾಡಬೇಕು. ಸದಾ ನಮ್ಮ ರೈತರ ಬಗ್ಗೆ ಯಾವುದೇ ಒಂದು ಇದ್ರೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಈ ಒಂದು 4 ಮಾತು ಮಾತಾಡ್ತೀನಿ. ನಮಸ್ಕಾರ. ಫಸ್ಟ್ ಪ್ರೈಸು
ಪ್ರೈಸ್ ಇರಲಿ, ಪ್ರೈಸು ಅಲ್ಲ ಸರ್, ಇರಲಿ ಪ್ರೈಸು ಒಂದು ಫಸ್ಟ್ ಒಂದು 24 kg 43 kg 300 ಗ್ರಾಮು ಫಸ್ಟ್ ಪ್ರೈಸ್ ಬಂದಿರೋದು ಬಂದ್ಬಿಟ್ಟು 43 kg 300 ಗ್ರಾಮ್ ಬಂದಿದೆ. ನಮ್ಮದು ಎರಡನೇ ಬಹುಮಾನ 43 kg 180 ಗ್ರಾಮ್ ಬಂದಿದೆ. ಎಷ್ಟು ಹಸುಗಳು 15 ಹಸು ಬಂದಿದೆ, 15 ಹಸು ಬಂದಿದೆ. ನೀವು ಬರಲಿ, ರೈತ ಬಂದ್ರೆ ಎಲ್ಲ ರೈತ ಬಂದವ್ರು ಬಂದು ಒಂದು ಇದು ಮಾಡಲಿ ಅಂತ ಮೆಸೇಜ್. ಅಂದರೆ ಒಂದು ಹಸು ಇಟ್ಕೊಂಡ್ರೆ ಇವತ್ತು ಒಂದು ಸುಮಾರು 40 ಲೀಟ್ರ್ ಬಂತು ಅಂದರೆ 40 ಲೀಟ್ರ್ ಅಂದರೆ ಎಷ್ಟಾಯಿತು ಅಪ್ಪ, ಇನ್ನೂ ರೈತಕ್ಕೆ ಕೂಡ ಗೊತ್ತಾಗುತ್ತೆ. ಒಂದು ಹಸು ಇಟ್ಕೊಂಡು 40 ಲೀಟ್ರ್ ಆಯಿತು. ಆ 40 ಲೀಟ್ರನ್ನ ಎಷ್ಟಾಯಿತು, ಒಂದು ದಿವಸಕ್ಕೆ 2,500 3,000, ಒಂದು ತಿಂಗಳಿಗೆ ಎಷ್ಟಾಯಿತು, 1 ಲಕ್ಷ ರೂಪಾಯಿ ಆಯಿತು. ಅದಕ್ಕೆ ನಾವು ನಮ್ಮ ಮನೆಯಲ್ಲೇ ಇದ್ದಾಗ ನಮ್ಮ ತಂದೆ ತಾಯಿ ಜೊತೆಯಲ್ಲಿರ್ತೀವಿ, ನಮ್ಮ ಮಕ್ಕಳ ಜೊತೆಯಲ್ಲಿರ್ತೀವಿ, ಆದರೂ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡೋಕ್ಕಂತ ಇದಾಯಿತು. ಬೆಂಗಳೂರಲ್ಲಿ ಹೋಗಿ 15,000 10,000 ಹೋಗ್ಬೇಕನ್ನ ಇದನ್ನು ನಮ್ಮ ಮನೆಯಲ್ಲಿದ್ದು ನಮ್ಮ ಫ್ಯಾಮಿಲಿ ನೋಡಿಕೊಂಡು ನಾವು ಒಳ್ಳೆಯ ಕೆಲಸ ಮಾಡ್ಬೋದು ಅಂತ ಒಂದು ಯುವಕರಿಗೆ